ದರ್ಶನ್ ಸಿನಿಮಾ ಮಾಡಬೇಕಂದ್ರೆ ಇಡೀ ಕತೆ ಯಾರು ಹೇಳಬೇಕು ಗೊತ್ತಾ? ಕಾಟೇರ ಚಿತ್ರಖ್ಯಾತಿಯ ನಟ ದರ್ಶನ್ ಕತೆ ಕೇಳುವ ರೀತಿ ಬೇರೆನೇ ಇದೆ. ಆ ಕಥೆಯನ್ನ ಹೇಳುವ ವ್ಯಕ್ತಿ ಸುಮ್ಮನೆ ಯಾರೋ ಆಗಿರಲೇಬಾರ್ದು. ಸಿನಿಮಾ ಯಾರು ಮಾಡ್ತಾರೋ ಅವರೇ ಆಗಿರಬೇಕು. ಅಂದರೆ ಏನು ಅನ್ನೋ ಪ್ರಶ್ನೆಗೆ ನಮ್ಮ ಉತ್ತರ ಇಲ್ಲಿದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ಮುಗಿಯುವವರೆಗೂ ನೋಡಿ. ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಂತಹ ಇನ್ನಷ್ಟು ಸುದ್ದಿಗಳ ಅಪ್ಡೇಟ್ ಪಡೆದುಕೊಳ್ಳಿ. ಸ್ಯಾಂಡಲ್ವುಡ್ನ ದಾಸ ದರ್ಶನ್ ನಟಿಸಿದ ಸಿನಿಮಾಗಳು 50ರ ಮೇಲೆ ದಾಟಿದೆ. ಆದರೆ ಅವರ ಥಿಯರಿ ಮಾತ್ರ ಬದಲಾಗಲೇ ಇಲ್ಲ. ಹೌದು, 25 ವರ್ಷಗಳಲ್ಲಿ ದರ್ಶನ್ ಒಂದು ಅಭ್ಯಾಸವನ್ನ ರೂಢಿಸಿಕೊಂಡು ಬಂದಿದ್ದಾರೆ. ಹಾಗಾಗಿಯೇ ಒಳ್ಳೆ ಕತೆಗಳು ದರ್ಶನ್ ಪಾಲಾಗುತ್ತಿವೆ ಅನ್ನೋದಕ್ಕೆ ಯಾವುದೇ ಅನುಮಾನಗಳಿಲ್ಲ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳ ಪಾತ್ರಗಳನ್ನು ದರ್ಶನ್ ಅಷ್ಟೇ ಲೀಲಾಜಾಲವಾಗಿಯೇ ಮಾಡಿ ಮುಗಿಸ್ಬಿಡ್ತಾರೆ. ಕೆಲಸವನ್ನ ಕಣ್ಣಿಗೆ ಒತ್ಕೊಂಡು ಮಾಡೋ ದರ್ಶನ್ ಕತೆ ಕೇಳುವ ಹಿಂದಿನ ಶೈಲಿ ವಿಭಿನ್ನವಾಗಿಯೇ ಇದೆ. ಇದರ ಬಗ್ಗೆ ಹೇಳ್ತಾ ಹೋದರೆ ದರ್ಶನ್ ಯೋಚನೆ ಮಾಡೋದು ಸರಿ ಇದೆ ಅಲ್ವಾ ಅಂತ ನಮಗೂ ಅನ್ಸೋದು ಸಹಜ. ಹೀಗೆ ಒಂದು ಅಭ್ಯಾಸವನ್ನ ರೂಢಿಸ್ಕೊಂಡು ಬಂದಿರೋ ದಾಸ ದರ್ಶನ್ ಯಾರೇ ಇದ್ರೂ ಸರಿಯೇ ಕತೆ ವಿಚಾರದಲ್ಲಿಯ ಈ ಒಂದು ಅಭ್ಯಾಸವನ್ನ ಎಂದೂ ಸಹ ಬಿಟ್ಕೊಟ್ಟಿಲ್ಲ. ದಾಸ ದರ್ಶನ್ ಸಿನಿಮಾ ಮಾಡ್ತಾರೆ. ಹಾಗೆ ಸಿನಿಮಾ ಮಾಡೋ ಮುಂಚೆ ಒಂದು ಕಂಡೀಷನ್ ಕೂಡ ಇರುತ್ತೆ. ಆ ಕಂಡೀಷನ್ ಸಿಂಪಲ್ ಆಗೇ ಇರುತ್ತೆ. ಆದರೆ ಅದನ್ನು ಸರಿಯಾಗಿ ಪಾಲಿಸಿದ್ರೆ ಇಡೀ ಸಿನಿಮಾಕ್ಕೆ ಅದು ಪಾಸಿಟಿವ್ ಆಗಿಯೂ ಇರುತ್ತೆ. ಇಷ್ಟು ಒಂದು ಒಳ್ಳೆಯ ಅಭ್ಯಾಸವನ್ನ ದರ್ಶನ್ ರೂಢಿಸ್ಕೊಂಡಿದ್ದಾರೆ. ನಿಜ, ದಾಸ ದರ್ಶನ್ 25 ವರ್ಷದ ಸಿನಿ ಜರ್ನಿಯನ್ನ ಪೂರ್ಣಗೊಳಿಸಿದ್ದಾರೆ. 50ರ ಮೇಲೆ ಸಿನಿಮಾಗಳು ಈಗಾಗಲೇ ತೆರೆ ಕಂಡಿವೆ. ಇದರ ಮಧ್ಯೆ ಕಾಟೇರ ಸಿನಿಮಾ ಸಕ್ಸಸ್ ದೊಡ್ಡ ಮಟ್ಟದಲ್ಲಿಯೇ ಇದೆ. ಹಾಗೆ ಈ ಸಿನಿಮಾದ ಡೈರೆಕ್ಟರ್ ತರುಣ್ ಸುಧೀರ್ ಕೂಡ ಫುಲ್ ಖುಷಿಯಾಗಿದ್ದಾರೆ. ದರ್ಶನ್ ಜೊತೆಗಿನ ಮತ್ತೊಂದು ಚಿತ್ರಕ್ಕೂ ರೆಡಿ ಆಗ್ತಿದ್ದಾರೆ. ಹೌದು, ಈ ಒಂದು ಥಿಯರಿಯನ್ನ ದರ್ಶನ್ ಮೊದಲಿನಿಂದಲೂ ರೂಢಿಸಿಕೊಂಡು ಬಂದಿದ್ದಾರೆ. ಚಿತ್ರದ ಡೈರೆಕ್ಟರ್ ಯಾರೇ ಆಗಿರಲಿ, ಆ ಕಥೆಯನ್ನ ಯಾರೋ ಬರೆಯಲಿ, ಅದು ಮ್ಯಾಟ್ರ್ ಅಲ್ವೇ ಅಲ್ಲ. ಒಬ್ಬ ಡೈರೆಕ್ಟರ್ ಆದಂಥ ವ್ಯಕ್ತಿ ತನ್ನ ಚಿತ್ರದ ಕಥೆಯನ್ನ ತಾನೇ ಹೇಳಬೇಕು ಅನ್ನೋದೇ ದರ್ಶನ್ ಪಾಲಿಸಿಕೊಂಡು ಬರ್ತಿರೋ ಅಭ್ಯಾಸ. ಕಾಟೇರ ಚಿತ್ರದ ವಿಷಯಕ್ಕೆ ಬಂದರೆ, ಕಾಟೇರ ಚಿತ್ರದ ಕಥೆಯನ್ನ ಜಡೇಶ್ ಕುಮಾರ್ ಹಂಪಿ ಮಾಡಿದ್ದಾರೆ. ಆದರೆ ಇಡೀ ಕಥೆಯನ್ನ ಅರ್ಥ ಮಾಡಿಕೊಂಡು ಡಿ ಬಾಸ್ ದರ್ಶನ್ಗೆ ಹೇಳಿದವರು ಜಡೇಶ್ ಅಲ್ವೇ ಅಲ್ಲ. ಆ ಕಥೆಯನ್ನ ಡೈರೆಕ್ಟರ್ ತರುಣ್ ಸುಧೀರ್ ಹೇಳಿದ್ದಾರೆ. ಅಲ್ಲಿಗೆ ಇಡೀ ಕತೆ ದರ್ಶನ್ ಮನಸ್ಸಿಗೆ ಹಿಡಿದೋಗಿದೆ. ಕತೆ ಪ್ರಕಾರವೇ ದರ್ಶನ್ ಇಡೀ ಚಿತ್ರದಲ್ಲಿ ಬಿಹೇವ್ ಮಾಡಿದ್ದಾರೆ ನೋಡಿ. ಜೊತೆಗೆ ಸಿನಿಮಾ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ಅಂದಹಾಗೆ ದರ್ಶನ್ಗೆ ಕತೆ ಬರೆದ ರೈಟರ್ ಕತೆ ಹೇಳಿದರೆ ಆಗೋದಿಲ್ವಾ ಎನ್ನುವ ಪ್ರಶ್ನೆಗೆ ಉತ್ತರ ಹೇಗಿದೆ ಅಂದರೆ, ಈ ಒಂದು ರೂಢಿಯನ್ನು ದರ್ಶನ್ ಇಟ್ಟೇ ಇಲ್ಲ ಬಿಡಿ ಅಂತಾರೆ ದಚ್ಚುಗೆ ಸಿನಿಮಾ ಮಾಡಿದ ಅದೆಷ್ಟೋ ನಿರ್ದೇಶಕರು. ಕಾರಣ, ಕತೆಗಾರ ಒಂದು ಕತೆ ಬರೆದಿರ್ತಾನೆ, ನಿರ್ದೇಶಕ ಮತ್ತೇನನ್ನೋ ತೆಗಿತಾನೆ. ಹಾಗಾಗಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತಲೇ ಡೈರೆಕ್ಟರ್ಗಳಿಂದಲೇ ಕತೆಯನ್ನು ದರ್ಶನ್ ಕೇಳ್ತಾ ಬಂದಿದ್ದಾರೆ, ಸಿನಿಮಾ ಮಾಡ್ತಾನೂ ಬಂದಿದ್ದಾರೆ. ದರ್ಶನ್ ಕತೆ ಕೇಳುವ ಈ ಒಂದು ಸೀಕ್ರೆಟ್ ಅನ್ನ ಕಾಟೇರ ಡೈರೆಕ್ಟರ್ ತರುಣ್ ಸುಧೀರ್ ಹಂಚಿಕೊಂಡಿದ್ದಾರೆ. ಖಾಸಗಿ ಯೂಟ್ಯೂಬ್ ಚಾನೆಲ್ ಒಂದರ ಸಂದರ್ಶನದಲ್ಲಿ ದರ್ಶನ್ ಕತೆ ಕೇಳುವ ರೀತಿಯ ಸೀಕ್ರೆಟ್ ಅನ್ನ ಬಿಟ್ಟುಕೊಟ್ಟಿದ್ದಾರೆ ತರುಣ್ ಸುಧೀರ್. ದರ್ಶನ್ ಒಂದಷ್ಟು ಸ್ಪೆಷಲ್ ಕ್ಯಾರೆಕ್ಟರ್ನಲ್ಲಿ ಕತೆ ಕೇಳುವ ಶೈಲಿಯ ಕೂಡ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.